ನಮ್ಮ ಜೊತೆ ಕಿತ್ತಂಗನೂರು ಗ್ರಾಮ ಪಂಚಾಯತಿಯ ಪಿ ಡಿ ಒ ಆದಂಥ ನರ್ಮದಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಜನರಂತೂ ರೋಸ್ ಎತ್ತು ಹೋಗಿದ್ದಾರೆ. ಕಳೆದ 6 ತಿಂಗಳಿಂದ ರೋಡ್ ವರ್ಕ್ ಆಗ್ತಾ ಇಲ್ಲ. ಈಗಾಗಲೇ ಒಂದು ಸಾವಾಗಿದೆ, ಇನ್ನೆಷ್ಟು ಸಾವಾಗಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? 15 ವರ್ಷದಿಂದ ರಸ್ತೆ ಇದೇ ಥರ ಇದೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಸರ್. ನಾನು ಬಂದು ಇಲ್ಲಿ ಒಂದೂವರೆ ವರ್ಷ ಆಗಿದೆ. ನಾವು ಬಂದಾಗಿಂದ ಸಾಕಷ್ಟು ಬಾರಿ ನಾವು ಮೇಲಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಇಲಾಖೆಗೂ ನಾವು ಪತ್ರಗಳನ್ನು ಬರೆದಿದ್ದೀವಿ. ಈಗಾಗಲೇ 3 ತಿಂಗಳಾಯಿತು ಸರ್. ರೋಡ್ ಶುರು ಆಗಿದೆ, ಕೆಲಸ ಪ್ರೋಗ್ರೆಸ್ಸಲ್ಲಿದೆ. ಆದರೆ ಮೊನ್ನೆ ಆಗಿರೋಂಥ ಘಟನೆಗೆ ನಿಜವಾಗ್ಲೂ ತುಂಬಾ ನೋವಿದೆ ನಮಗೂ ಸಹ. ಮಗು ಅಂದರೆ ಎಲ್ಲರಿಗೂ ಮಗುನೇ ಹೌದು. ಆದರೆ ಈ ಥರ ಆಗಬಾರ್ದಾಗಿತ್ತು. ನನ್ನ ಒಂದು ಲಿಮಿಟ್ಸಲ್ಲಿ ಈ ಒಂದು ಘಟನೆ ನಡೆದಿರೋದಕ್ಕೆ ಸತ್ಯವಾಗಲೂ ನನಗೆ ಸಾಕಷ್ಟು ನೋವಿದೆ ಅದ್ರ ಬಗ್ಗೆ. ಆದರೆ ಶೀಘ್ರವಾಗಿ ನಾನು ನಿನ್ನೆಯಿಂದನೂ ಸಹ ಫಾಲೋಅಪ್ ಮಾಡ್ತಾ ಇದ್ದೀನಿ ಸರ್. ಮೇಲಧಿಕಾರಿಗಳ ಗಮನಕ್ಕೂ ತೊಗೊಂಬಂದಿದ್ದೀವಿ. ಅವರು ಸಂಬಂಧಪಟ್ಟ ಇಲಾಖೆ ಅಂದರೆ ಈ ಒಂದು PW ಡಿಪಾರ್ಟ್ಮೆಂಟು ಹಾಗೂ GBA ಇಂದ ಈ ಕೆಲಸ ಆಗಬೇಕು, ತುರ್ತಾಗಿ ನಾವು ಕೆಲಸನ ಮಾಡಿಸ್ಕೊಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. GBA ಪಾತ್ರ ಏನಿದೆ, ಏನು ಕೆಲಸ ಮಾಡೋದು ಪಾತ್ರ ಅಂತ ಹೇಳಿದ್ರೆ, ಈಗ SWM ಯೂನಿಟ್ ಕಡೆಯಿಂದ ಈ ಒಂದು ರಸ್ತೆ ಕಾಮಗಾರಿ ಆಗಬೇಕು ಅಂತೇಳಿ ಮೊನ್ನೆ ಶಾಸಕರು ಹೇಳಿದರು ಸರ್. ಆ ಕಡೆಯಿಂದನೇ ಈ ಕೆಲಸ ನಡೀತಾ ಇರೋವಂಥದ್ದು. ಈಗ ಶಾಸಕರ ಒಂದು ಗಮನಕ್ಕೂ ನಾವು ತಗೊಂಬಂದಿದ್ದೀವಿ. ಆದಷ್ಟು ಬೇಗ ಈ ಕೆಲಸನ. ಯಾಕೆ ಮೇಡಮ್ ಡಿಲೇ ಆಗ್ತಿರೋದು ಯಾಕೆ? ಈ ಲೆವೆಲ್ಗೆ ಒಂದು ಮೋರಿ ನೋಡಿದ್ರೆ ಹೈಟ್ 4 ಅಡಿ ಎತ್ತರದಲ್ಲಿದೆ, ರಸ್ತೆ ನೋಡಿದ್ರೆ ಕೆಳಗಡೆ ಇದೆ, 4 ಅಡಿ ಕೆಳಗಡೆ. ಇಂಥ ರಸ್ತೆಯಲ್ಲಿ ಓಡಾಡ್ಬೇಕಾ ಜನ? ಸರ್, ಇಂಜಿನಿಯರ್ ಇದನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಮಾಡಬೇಕು ಸರ್. ಅವರ ಒಂದು ಗಮನಕ್ಕೆ ನಾವು ತಗೊಂಬಂದಿದ್ದೀವಿ, ಮಾಡ್ತಾರೆ ಸರ್. ಬಟ್ ನೀವೇನು ಮಾಡ್ತೀರಿ ಮೇಡಮ್? ಗ್ರಾಮ ಪಂಚಾಯತಿ PDO ಆಗಿ ಏನು ಮಾಡ್ತಾ ಇದ್ದೀರಿ? ಸ್ಥಳೀಯರಿಗೆ ಹೇಳ್ತಾ ಇದ್ದಾರೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಅಂತ. ನಾನು ಕೂಡ ಸ್ಥಳದಿಂದಲೇ ಫೋನ್ ಮಾಡಿದೆ, ಒಂದೇ ಒಂದು ಫೋನು ಕೂಡ ರಿಸೀವ್ ಮಾಡೋದಿಲ್ಲ. ವರದಿಯೇ ನಿರಂತರವಾಗಿ ಮಾಡ್ತಾನೆ ಬಂದಿದ್ದೀವಿ. ನಿಮ್ಮ ಗಮನಕ್ಕೂ ಕೂಡ ಬಂದಿದೆ News 18 ವರದಿ ಅಂತ ಅನ್ಕೋತೀನಿ ಸರ್. ಸಾಕಷ್ಟು ಫೋನ್ ಕಾಲ್ಸ್ ನಾನು ಅಟೆಂಡ್ ಮಾಡಿದ್ದೀನಿ, ಅಟೆಂಡ್ ಮಾಡಿ ಮಾಹಿತಿನೂ ಕೊಟ್ಟಿದ್ದೀನಿ. ಆದರೆ ಕೆಲವೊಂದು ಕಾಲ್ಸ್ ನಾನು ಅಟೆಂಡ್ ಮಾಡದೇ ಇರ್ಬೋದು. ಆದರೆ ನನ್ನ ಕೆಲಸದ ಒತ್ತಡದಲ್ಲಿ ನಾನು ಅಟೆಂಡ್ ಮಾಡೋಕ್ಕಾಗಿಲ್ಲ ಸರ್. ಈಗ ನೆಕ್ಸ್ಟ್ ಈಗ ಏನು ಮಾಡ್ತೀರಿ ಮೇಡಮ್? ಈಗಾದರೂ ಎಚ್ಚೆತ್ಕೊಂಡು ಇನ್ನೊಂದು ಸಾವಾಗೋದನ್ನು ಬಯಸ್ತೀರಾ ಅಥವಾ ರೋಡ್ ವರ್ಕ್ ಮಾಡ್ತೀರಾ? ಸರ್, ಜೀವ ಕೊಡೋಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಹಾಗಂತ ನಾವು ಜೀವ ತೆಗೆಯುವಂಥ ಅಧಿಕಾರಿಗಳು ಖಂಡಿತ ಅಲ್ಲ. ಸತ್ಯವಾಗ್ಲೂ ನಾವು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು ಎಷ್ಟು ದಿನದಲ್ಲಿ ಅಂತ ಹೇಳೋಕ್ಕಾಗಲ್ಲ ಸರ್. ಶಾಸಕರಿಗೆ ನಾವು ಮಾಹಿತಿನ ಕೊಟ್ಟಿದ್ದೀವಿ. ಅವರು ಈಗ ರಸ್ತೆ ಒಂದು ಕೆಲಸನ ಮುಗಿಸ್ಕೊಡ್ತೀವಿ ಅಂತ ಹೇಳಿ. ಪ್ರಾಜೆಕ್ಟ್ ಎಲ್ಲಿಂದ ಎಲ್ಲಿವರೆಗೂ, ಎಷ್ಟು ಕಿಲೋಮೀಟರ್, ಯಾವಾಗ ಶುರುವಾಗಿದ್ದು ಸರ್? ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ ಸರ್. ಶಾಸಕರೇ ಈ ಒಂದು ಯಾವಾಗ ಮೇಡಮ್ ಇನಾಗ್ರೇಷನ್ ಅಂದರೆ ಶಂಕುಸ್ಥಾಪನೆ ಮಾಡಿದ್ದು ಯಾವಾಗ? 3 ಮಂತ್ಸ್ ಬ್ಯಾಕ್ ಆಗಿತ್ತು ಸರ್. 6 ತಿಂಗಳ 3 ತಿಂಗಳ ಹಿಂದೆ ಮಾಡಿದ್ರು ಸರ್, ಪೂಜೆ ಮಾಡಿದ್ರು. ಹಾಗಾಗಿ ಈಗ ರಸ್ತೆ ನಡೀತಾ ಇದೆ. ಈಗಿರುವಂಥ ರಸ್ತೆ ಏನಿದೆಯಲ್ಲ, ಈಗೇನು ಕೆಲಸ ಶುರು ಮಾಡಿದ್ದೀರಾ ಇಲ್ವಾ? ಯಾಕಂದ್ರೆ ಈಗಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಮಾಹಿತಿ ನಾನು ಕೊಡುವಂಥದ್ದಲ್ಲ ಸರ್. PW ಡಿಪಾರ್ಟ್ಮೆಂಟು ಅಥವಾ GBA ಅವ್ರ ಕಡೆಯಿಂದ ಈ ಮಾಹಿತಿನ ಕೊಡಬೇಕು ಸರ್. ನನಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಸರ್. ಬಟ್ ನಿಮ್ಮ ವ್ಯಾಪ್ತಿಯಲ್ಲಿ ಇಲ್ಲ ಇದು? ನನ್ನ ವ್ಯಾಪ್ತಿಯಲ್ಲಿ ಇದೆ ಸರ್. ಆದರೆ ಇದು ರಸ್ತೆ ಬರುವಂಥದ್ದು PWDಗೆ ಬರುವಂಥದ್ದು ಸರ್. ಅವ್ರಿಗೆ ಏನು ಹೇಳೋ ಕೆಲಸ ಏನು ಮಾಡೋದಿಲ್ಲ ನೀವು? ಸರ್, ಖಂಡಿತ ಮಾಡಿದ್ದೀವಿ ಸರ್. ಈಗಾಗಲೇ 4-5 ಬಾರಿ ಲೆಟರ್ ಹಾಕಿದ್ದೀವಿ. ನಾನು ನಿನ್ನೆನೂ ಸಹ ಹೋಗಿ ಮೀಟ್ ಮಾಡಿ ಬಂದಿದ್ದೀನಿ. ಅವರು GBA ಕಡೆಯಿಂದ ಆಗಬೇಕಾಗಿರೋಂಥ ಕೆಲಸ ಎಕ್ಸಿಕ್ಯೂಟ್ ಅವ್ರು ಮಾಡ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಕೊಡಿ. ಶಾಸಕರ ಗಮನಕ್ಕೆ ಏನಾದರೂ ತಂದಿದ್ದೀರಾ? ಖಂಡಿತ ಸರ್, ಶಾಸಕರ ಜೊತೆನೂ ಮಾತಾಡಿದ್ದೀವಿ ಸರ್. ಅವರು ಈಗಾಗಲೇ ಬರ್ತೀವಿ ಅಂತಲೂ ಹೇಳಿದ್ದಾರೆ. ಬಂದು ಇದನ್ನು ಮುಗಿಸ್ಕೊಡ್ತಾರೆ ಸರ್. ಯಾವಾಗ ಗಮನಕ್ಕೆ ತಂದಿದ್ದೀರಿ ಮೇಡಮ್ ಶಾಸಕರಿಗೆ? ನಿನ್ನೆನೂ ಮಾತಾಡಿದ್ದೀನಿ ಸರ್, ಬೆಳಗ್ಗೆನೂ ಮಾತಾಡಿದ್ದೀನಿ ಸರ್. ಸೊ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಮೇಡಮ್ ಇದೆಲ್ಲ ರೋಡ್ ವರ್ಕ್? ಯಾವಾಗ ಅಂತ ಅವರೇ ಹೇಳಬೇಕು ಸರ್. ಯಾಕಂದರೆ ನನ್ನ ಒಂದು ಲಿಮಿಟಲ್ಲಿ ಇದಿಲ್ಲ ಸರ್. ಇದು ನಿಮ್ಮ ವ್ಯಾಪ್ತಿಯಲ್ಲಿ ಇಲ್ವಾ ಇದು? ಎಕ್ಸಿಕ್ಯೂಟ್ ಮಾಡಿರೋದು ನಾವು ಗ್ರಾಮ ಪಂಚಾಯತಿಯಿಂದ ಅಲ್ಲ ಸರ್. ಅಂದರೆ ಈಗ ನಿಮಗೆ ಮಾಹಿತಿ ಇಲ್ಲ ಯಾವಾಗ ಆಗುತ್ತೆ, ಎಷ್ಟು, ಏನು, ಎತ್ತ ಅಂತ ನಿಮ್ಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಗೊತ್ತಿಲ್ಲ ಇದು? ಅಲ್ಲ, ಗ್ರಾಮ ಪಂಚಾಯತಿಗೆ ಕೆಲಸ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಯಾವಾಗ ಮುಗಿಯುತ್ತೆ, ಯಾವಾಗ ಅದನ್ನ ಎಂಡ್ ಮಾಡ್ತಾರೆ ಅನ್ನೋದು ಮಾಹಿತಿ ಇಲ್ಲ ಮೇಡಮ್. News 18 ಈಗ ಇನ್ನೊಂದು ಸರಿ ಮನವಿ ಮಾಡ್ಕೋತಿರೋದು ಏನಂದ್ರೆ, ದಯಮಾಡಿ ಆ ಡೆತ್ ಆದಂಥ ಸ್ಥಳ ಇದೆಯಲ್ಲ ಅದನ್ನ ದಯಮಾಡಿ ಇನ್ನೊಂದ್ಸರಿ ನೋಡಿ. ಅಲ್ಲಿ ಮಣ್ಣು ಅದನ್ನ ಕನಿಷ್ಠ ತಾತ್ಕಾಲಿಕವಾಗಿ ಸಂಜೆ ಒಳಗಡೆ ಆ ಒಂದು ಕೆಲಸನ ನಾವು ಮಾಡ್ಕೊಡ್ತೀವಿ ಸರ್. ಥ್ಯಾಂಕ್ ಯು. ಸೊ ಇದು ನೋಡೋಣ ಅವ್ರ ಕಾರ್ಯ ಆಗುತ್ತೋ ಇಲ್ಲ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ನ ನೂರಮ್ಮ ಜೊತೆ ಶರಣು ಹಂಪಿ, News 18. ಅದನ್ನು ತೋರಿಸ್ತೀವಿ. ನೀವೇನು ಮಾಡ್ತಾ ಇದ್ದೀರಿ ತೋರಿಸ್ಬೇಕಲ್ಲ, ಇದ್ರೆ ತೋರಿಸ್ತೀವಿ. ನಾವು ಹೋದ್ರೆ ಮತ್ತೆ ಅದು ನಾಳೆಗೆ ಆಗ್ತದೆ. ಹಾಂ, ಮೇಡಮ್ ಫಸ್ಟು ಅದನ್ನು ಮಾಡಿಸಿ ಮೇಡಮ್. ಅದನ್ನು 3 ಬಿದ್ದರು, ನನ್ನ ಎದುರಿಗೆ ನಮ್ಮ ವ್ಯಾಪ್ತಿಗೆ ಬರಕ್ಕೆ ಚರಂಡಿ
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.